ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ರವೀಂದ್ರ ರೇಷ್ಮೆ ಅವರೇ, ಡಿಸೆಂಬರ್ನಲ್ಲಿ ರಾಜ್ಯ ರಾಜಕಾರಣದ ಯಾವ ಬೆಳವಣಿಗೆ ನೀವು ನಿರೀಕ್ಷಿಸ್ತಾ ಇದ್ದೀರಿ? ನಾನು ಹೇಳೋದು ಸಾರ್ವಜನಿಕ ಗ್ರಹಿಕೆ ಏನಿದೆ ಅಂತಂದರೆ ಯಾವುದಾದ್ರು ಒಂದು ಚುನಾವಣೆ ಘೋರ ಪರಾಭವ ಆದಾಗ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗುತ್ತೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ದುರ್ಬಲ ಆಗಲ್ಲ. ಯಾಕಂದರೆ ಇಲ್ಲಿ ವಿಧೇಯರಾಗಿರೋದ್ರಿಂದ, ಎಲ್ಲ ತಲೆಮಾರುಗಳ ನಾಯಕರು ಹೈಕಮಾಂಡ್ ಅಂತ ವಿಧೇಯರಾಗಿರೋದ್ರಿಂದ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ 2 ಸೀಟ್ ಬರಲಿ ಆದರೂ ಹೈಕಮಾಂಡ್ ಸ್ಟ್ರಾಂಗ್ ಆಗಿರುತ್ತೆ. ಬಿಹಾರಲ್ಲಿ 6 ಸೀಟ್ ಬರಲಿ ಹೈಕಮಾಂಡ್ ಸ್ಟ್ರಾಂಗ್. ಸಿದ್ದರಾಮಯ್ಯನವರಂತ ಮಾಸ್ ಲೀಡರ್ಗೆ ಆದರೆ ಹೈಕಮಾಂಡಿಗೆ ವಿಧೇಯ ಅಂದರೆ ಗಾಂಧಿ ಕುಟುಂಬದ ಎದುರಿಗೆ ಕೈ ಕಟ್ಕೊಂಡು ನಿಂತ್ಕೋತಾರೆ, ಹಂಗೆ ಹೇಳೋದಕ್ಕಾಗೋದಿಲ್ಲ. ಹೌದು, ಡಿ ಕೆ ಶಿವಕುಮಾರ್ ಆ ಥರ ಅಲ್ಲ. ಡಿ ಕೆ ಶಿವಕುಮಾರ್ ಹಿಂದಿನ 5 ವರ್ಷ ಆ ಥರ ಇರಲಿಲ್ಲ. ಡಿ ಕೆ ಶಿವಕುಮಾರ್ ರೈಟ್ ಫ್ರಮ್ ಡೇ ಒನ್ ಈಸ್ ಎ ಪ್ಯಾರಲಲ್ ಫೋರ್ಸ್, ಪ್ಯಾರಲಲ್ ಪವರ್ ಸೆಂಟರ್ ಥರನೇ ಅವ್ರು ವರ್ತಿಸ್ತಾ ಬಂದುಬಿಟ್ಟಿದ್ದಾರೆ. ಪಾಪ್ಯುಲರ್ ಪರ್ಸೆಪ್ಷನ್ ಅಷ್ಟೇ ಅವ್ರ ಪಾರ್ಟಿ ಕಾರ್ಯಕರ್ತರು. ಆದರೆ ಒಂದೇ ಒಂದು ಹೈಕಮಾಂಡ್ಗೆ ನಿಜವಾಗ್ಲೂ ದುಸ್ವಪ್ನವಾಗಿ ಕಾಡ್ತಾ ಇರೋದು ಛತ್ತೀಸ್ಗಢ. ಅಲ್ಲಿ ಭೂಪೇಶ್ ಬಾಘೇಲ್ ಮತ್ತು ಟಿ ಎಸ್ ಸಿಂಗ್ದೇವ್ ಉಪಮುಖ್ಯಮಂತ್ರಿ ಆಗಿದ್ದರು. ಈ ಥರ ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾನೆ ಬಂದರು. ಕಡೆಗಳಿಗೆ ಅವರು ಹೇಳ್ತಾನೆ ಬಂದರು. ಸಾರ್ವಜನಿಕ ಬಹಿರಂಗವಾಗಿ ಇದೇ ಥರ ಜಟಾಪಟಿ ನಡೀತು. ಕೊನೆಗೇನಾಯಿತು, ಎಕ್ಸಿಟ್ ಪೋಲ್ಗಳೆಲ್ಲ ಉಲ್ಟಾ ಆಗುವಂಥ ಫಲಿತಾಂಶ ಬಂದ್ಬಿಡ್ತು ಛತ್ತೀಸ್ಗಢ ಅವರಿಬ್ಬರು ಜಗಳದಿಂದಾಗಿ. ಹೈಕಮಾಂಡ್ಗೆ ಅದೊಂದು ದುಸ್ವಪ್ನ. ನಿಜವಾಗ್ಲೂ ಮಧ್ಯಪ್ರದೇಶ ರಾಜಸ್ಥಾನಕ್ಕಿಂತ ರಿಯಲ್ ನೈಟ್ ಮೇರ್ ಅಂದರೆ ಛತ್ತೀಸ್ಗಢ ಎಕ್ಸ್ಪೀರಿಯನ್ಸ್. ಛತ್ತೀಸ್ಗಢ ಸರ್ಕಾರ ಭಾಳ ಚೆನ್ನಾಗಿತ್ತು. ಅವರು ಎಲ್ಲ ಪ್ರೀ ಪೋಲ್ ಸರ್ವೆಗಳು, ಎಕ್ಸಿಟ್ ಪೋಲ್ಸು ಕಾಂಗ್ರೆಸ್ ಮತ್ತೆ ಬರುತ್ತೆ ಅಂತಿತ್ತು. ಅದು ಉಲ್ಟಾ ಆಗಿಬಿಡ್ತು. ಅವರಿಬ್ಬರ ನಡುವಿನ ಜಟಾಪಟಿ ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಕರ್ನಾಟಕದಲ್ಲಿ ಕೂಡ ಅದೊಂದು ಫಿಯರ್ ಇರಬಾರ್ದು. ಯಾವುದೇ ಚುನಾವಣೆ ತತ್ಕ್ಷಣಕ್ಕೆ ಯಾವುದೇ ಚುನಾವಣೆ ಇಲ್ಲ. 2.5 ವರ್ಷದವರೆಗೆ ಯಾವ ಚುನಾವಣೆ ಇಲ್ಲ. ಈ ವಿರಾಮ ಕಾಲದಲ್ಲಿ ತೀರ್ಮಾನ ತಗೊಳ್ಳೋದು ಭಾಳ ಕಷ್ಟ ಅಂದ್ಕೊಂಡೆ. ಚುನಾವಣೆ ಬಂದುಬಿಟ್ಟಿದ್ರೆ ಏನೋ ತೊಗೊಂಡ್ಬಿಡ್ತಿದ್ರು ತೀರ್ಪು. ಆದರೆ ಈ ಚುನಾವಣೆಯೂ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ತಳ್ಳಿ ಹಾಕುವಾಗೂ ಇಲ್ಲ. ಅವ್ರ ಪಕ್ಷಕ್ಕೆ ಈಗ ಗ್ರಾಸ್ ರೂಟ್ ಲೆವೆಲ್ಲಿ ಈ ವಿರೋಧ ಪಕ್ಷ BJP ಹೋಲಿಸಿದ್ರೆ ಕಾಂಗ್ರೆಸ್ ಸದೃಢವಾಗಿದೆ ಸಂಘಟನಾತ್ಮಕ ದೃಷ್ಟಿಯಿಂದ. ಹಾಗಾಗಿ ಒಂದು ವೇಟೇಜ್ ಕೊಡ್ತಾರೆ ಅಂತ ಕಾಣುತ್ತೆ. ಬೀದಿ ಜಗಳ ಆಗೋದಿಲ್ರಿ ನನ್ನ ಅಂದಾಜು. ಏನೇ ಇದ್ರೂ ಬೀದಿ ಜಗಳ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಬೀದಿ ಜಗಳ ಆಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ. ಹೌದು. ಇಲ್ಲಿ ಪ್ರಶ್ನೆ ಏನಿದೆ, ಇದು ಬರೀ ಸಿದ್ದರಾಮಯ್ಯನವ್ರ ಪ್ರಶ್ನೆ ಇಲ್ಲ. ಇದು 2016 ನಿಮ್ಮ ಘಟನೆ ಗೊತ್ತಿದೆ. ಅಲ್ಲಿ H K ಪಾಟೀಲ್ ಇದ್ದಾರೆ, ಅಲ್ಲಿ ಪರಮೇಶ್ವರ್ ಅವರು ಎಲ್ಲರೂ ಹೈಕಮಾಂಡ್ ಒಪಿನಿಯನ್ ಮ್ಯಾಟರ್ಸ್ ಫಾರ್ ಹೌದು ಆಗೋರು. ಪರಮೇಶ್ವರ್ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಒಪಿನಿಯನ್ ಏನಿದೆ ಅದು ಇವು ಒಂದು ಕಡೆ ಒಪಿನಿಯನ್ ಆಯಿತು. ಇನ್ನೊಂದು ಕಡೆ ಅದು ಎಕ್ಸಿಕ್ಯೂಷನ್ ಮಾಡಬೇಕಲ್ಲ. ಈಗ ಯಡಿಯೂರಪ್ಪನವ್ರಂಥ ನಾಯಕರನ್ನು ನೀವು ತೆಗಿಬೇಕಾದ್ರೆ ದಿಲ್ಲಿಯಲ್ಲಿ ಅಧಿಕಾರ ಇತ್ತು BJP ಬಳಿ. 2011ರಲ್ಲಿ ಏನಾಯಿತು, ಯಡಿಯೂರಪ್ಪನವ್ರು ಹೇಳಿದವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾಯ್ತು ಹೈಕಮಾಂಡ್. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ಅರ್ಥ ಆಗಿದ್ದೇನು ಅಂತಂದರೆ ಯಾವುದು, ಆಮೇಲೆ ಸಿದ್ದರಾಮಯ್ಯನವ್ರನ್ನ ತೆಗಿತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಪರ್ಸೆಪ್ಷನ್ ಏನು ಡೆವಲಪ್ ಆಯಿತು. ನಾನು ಅವತ್ತು ನಿಮಗೊಂದು ಸಲ ಹಿಂದೆ ಮಾತಾಡಿದೆ, ಸಿದ್ದರಾಮಯ್ಯನವರು ಆ ರೀತಿಯ ಪರ್ಸೆಪ್ಷನನ್ನು ಎಕ್ಸೆಪ್ಟ್ ಮಾಡುವ ರಾಜಕಾರಣಿ ಅಲ್ಲ ಅವರು. ನೀವು ಅನೇಕ ಬಾರಿ ನಾನು ಪತ್ರಕರ್ತನಾಗ ನೋಡಿದ್ದೀನಿ, ಅವರನ್ನು ನೀವು ಡಿಕ್ಟೇಟ್ ಟರ್ಮ್ಸ್ ಮಾಡ್ಲಿಕ್ಕೆ ಹೋದರೆ ಬನ್ನಿ ಸಿದ್ದರಾಮಯ್ಯನವರ ಯಾವತ್ತಿಗೂ ಸಿದ್ದರಾಮಯ್ಯನವರು ತೋರಿಸುವಂಥ ಪಾಲಿಟಿಕ್ಸ್. ಆ ಕಾರಣದಿಂದ ಸಿದ್ದರಾಮಯ್ಯನವ್ರು ಹೇಳ್ತಿದ್ರು, ಹೌದಾ ನವೆಂಬರ್ನಲ್ಲಿ ನೀವು ತೆಗಿತೀರಾ, ನೋಡೋಣ. ಅದಕ್ಕೆ ಈಗ ಅವರು ಟೈಮ್ ಮುಗಿದು ಹೋಗಿದೆ. ಅಲ್ಲ, ಒಂದು 30 ಸೆಕೆಂಡ್ಸ್ ಒಂದು ಹೇಳಬೇಕು. ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.